ನಾವು ಭಿಕ್ಷೆ ಬೇಡುವ ಮಲತಾಯಿ ಮಕ್ಕಳಾಗ್ಬಿಟ್ಟಿದ್ವಿ. ಈ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ವಕೀಲರುಗಳು ಕೂಡ ಈ ಒಂದು ಕ್ಷೇತ್ರವನ್ನು ಉಳಿಸ್ಕೋಬೇಕು ಅಂತಕ್ಕಂಥ ಹೋರಾಟಕ್ಕೆ ನಾವು ಸಂಪೂರ್ಣವಾಗಿ ಬೆಂಬಲವಾಗಿ ನಿಂತಿದ್ದೀವಿ. ಹಾಗಾಗಿ ನಮ್ಮಲ್ಲೇ ಒಬ್ಬರು ವಿಧಾನಸಭೆಯಲ್ಲಿ MLA ಶಾಸಕರು ಬಿಟ್ಟರೆ ಅವ್ರನ್ನ ಒಂದಿನ ಕರ್ಕೊಂಡೋಗಿ ನಮ್ಮ ಏರಿಯಾ ಕರ್ಕೊಂಡೋಗಿ ನಮ್ಮ ಏರಿಯಾ ಹಿಂಗಿದೆ ಅಂತ ತೋರಿಸ್ಬಿಟ್ಟು ಇದು ವಿಧಾನಸಭಾ ಕ್ಷೇತ್ರ ಇಲ್ಲಿ ಅಲ್ಲ ನಮ್ಮದು ಶಾಸಕ ಸ್ಥಾನ ಇಲ್ಲಿ ಬೇಕು ಅಂತ ಕೇಳ್ತಿದ್ವಿ. ಅದಕ್ಕೆ ನಮ್ಮ ವಕೀಲರ ಸಂಘದಿಂದ ಎಲ್ಲರಿಂದ ಸಂಪೂರ್ಣ ಸಹಕಾರವನ್ನು ನಾವು ಕೊಡ್ತೀವಿ ಅಂತೇಳಿ ವಕೀಲ ಸಂಘದ ಅಧ್ಯಕ್ಷ ಚಂದ್ರಪ್ಪ ನಾನು ಹೇಳಿದ್ದೀವಿ. ಆದರೆ ಈ ಕ್ಷೇತ್ರ ಮಧ್ಯದಿಂದ ಶಿಕಾರ್ಪುರದ 68 ಶಿಕಾರ್ಪುರದ ಸೇರ್ಕೊಂಡಿದ್ದು ನಾನು 5 ಸೋಮಶೇಖರಪ್ಪ ಅಂತ ಒಬ್ಬರು MLA ಆಗಿದ್ದರು. ಆವಾಗ ಒಂದ್ಸರಿ ಕೇಳಿದ್ದಾರೆ. ಹೀಗೆ ಪ್ರತಿ ಸಾರಿಗೂ ಹೊಸದಾಗಿ ಸಪ್ರೇಟಾಗಿ ಕ್ಷೇತ್ರ ಆಗೇ ಇಲ್ಲ. ಇದು ಕೊರತೆ, ಜನಸಂಖ್ಯೆ ಕೊರತೆ ಅಂತ ಅನ್ಸುತ್ತೆ. ಸಾಕಷ್ಟು ಜನಸಂಖ್ಯೆ ಇಲ್ಲ ಅಂತ. ಈ ಪೀಪಲ್ ರೆಪ್ರೆಸೆಂಟೇಷನ್ ಆ್ಯಕ್ಟಲ್ಲಿ ಏನಾಗುತ್ತೆ ಅದ್ರ ಬದಲಾವಣೆ ಮಾಡಬೇಕು. ಈಗ ಹಾಲಿ ಇರ್ತಕ್ಕಂಥ MP ಇದಾರಲ್ಲ ಅವ್ರು ಮನಸ್ಸು ಮಾಡಿದ್ರೆ ಸಾಧ್ಯತೆ ಇದೆ. ಹೊಸದಾಗಿ ಸಪ್ರೇಟ್ ಕ್ಷೇತ್ರ ಆಗಬೇಕು, ಜನಸಂಖ್ಯೆ ಕಮ್ಮಿ ಇದ್ರೂ ಮಾಡಕ್ಕೆ ಬರ್ತದೆ ಅನ್ನೋದ್ರ ಬದಲಾವಣೆ ಮಾಡಿದರೆ, ಪಾರ್ಲಿಮೆಂಟಲ್ಲಿ ಬದಲಾವಣೆ ಮಾಡಿದ್ರೆ ಇದೆಲ್ಲದೂ ಮಾಡಲಿಕ್ಕೆ ಸಾಧ್ಯ. ಯಾಕಂದರೆ ಭೌಗೋಳಿಕವಾಗಿ ನಾವು ತಗೊಂಡಾಗ ಭೌಗೋಳಿಕವಾಗಿ ನಮಗೆ ವಿಶಾಲವಾದ ತಾಲೂಕಿದೆ. ಓಟ್ ಅವ್ರು ಯಾವ ಪಕ್ಷಕ್ಕೆ ಬೇಕೋ ಅವ್ರಿಗೆ ಹಾಕಿ ಬಿಡ್ತಾರೆ. ಆದರೆ ಜನರಿಗೆ ಅವ್ರು ಓಟ್ ಎಲ್ಲ ಯಾರಿಗೂ ಅವ್ರು ಒಂದು ಪಕ್ಷಕ್ಕೆ ಹಾಕಿದ್ರು ಸಹಿತ ಅವರು ಪಟ್ಟಣದ ವಿರುದ್ಧ ಅವರು ತಮ್ಮ ಓಟನ್ನು ಚಲಾಯಿಸಿದ್ರು ಸಹಿತ ಅವ್ರದ್ದು ಎಲೆಕ್ಟ್ ಆಗಿ ಬರೋಕ್ಕೆ ಸಾಧ್ಯತೆ ಇಲ್ಲ. ಜನಪ್ರತಿನಿಧಿ ಕಾಯ್ದೆ 1951 ಕಾಯ್ದೆ, ಆ ಕಾಯ್ದೆ ಪ್ರಕಾರ ಯಾವ್ಯಾವ ಅವಕಾಶ ಇದೆ ನಮ್ಮ ಕ್ಷೇತ್ರಕ್ಕೆ ನ್ಯಾಯ ದೊರಕಿಸೋದಕ್ಕೆ ಅಂತ ಅದನ್ನೆಲ್ಲದನ್ನೂ ಕೂಡ ನಮ್ಮ ಎಲ್ಲ ವಕೀಲ ಮಿತ್ರರು ಇಲ್ಲಿಂದ ಡೆಲ್ಲಿವರೆಗೂ ಸುಪ್ರೀಂ ಕೋರ್ಟ್ವರೆಗೂ ಹೋಗಿ ಎಲ್ಲ ಕಾರ್ಯ ಮಾಡಲಿಕ್ಕೆ ನಮ್ಮೆಲ್ಲ ವಕೀಲರು ಮಿತ್ರರು ಇವತ್ತು ಒಗ್ಗೂಡಿನಿಂದ ನಾವೆಲ್ಲರೂ ಕೂಡ ನಿಮ್ಮ ಜೊತೆಗೆ ಇರ್ತೇವೆ ಹೋರಾಟಕ್ಕೆ ಅಂತ ತಿಳಿಸಿದ್ದಾರೆ. ಈ ಹೊಸನಗರ ತಾಲೂಕಿನ ಕ್ಷೇತ್ರ ಚುನಾವಣಾ ಕ್ಷೇತ್ರ, ವಿಧಾನಸಭಾ ಕ್ಷೇತ್ರ ಉಳಿಬೇಕು ಅಂತಕ್ಕಂಥ ಒಂದು ಹೋರಾಟ ನಡೀತಾ ಇದೆ. ಈ ಹೋರಾಟದಲ್ಲಿ ಹಲವು ಗಣ್ಯರು, ಸಾಮಾನ್ಯ ಜನರು ಕೂಡ ಅಧ್ಯಕ್ಷರಾದ ಚಂದ್ರಪ್ಪನವರಿದ್ದಾರೆ, ಹಿರಿಯ ವಕೀಲರಾದ ಷಣ್ಮುಖಪ್ಪನವರಿದ್ದಾರೆ, KP ಪ್ರಶಾಂತ್ ಅವರಿದ್ದಾರೆ, ನಮ್ಮ ಗೌಡರಿದ್ದಾರೆ, ಸುರೇಶ್ ಸ್ವಾಮಿ ಅವರಿದ್ದಾರೆ, ಹಾಗೂ ಇನ್ನೂ ಹಲವು ಎಲ್ಲ ನಮ್ಮ ವಕೀಲರ ಸಂಘದ ವಕೀಲರುಗಳು ಕೂಡ ಈ ತಾಲೂಕಿನಲ್ಲಿ ಪ್ರಾಕ್ಟೀಸ್ ಮಾಡ್ತಕ್ಕಂಥವ್ರು, ಹಾಗೂ ಈ ತಾಲೂಕಿನಿಂದ ಬೇರೆ ಕಡೆ ಹೋಗಿ ಪ್ರಾಕ್ಟೀಸ್ ಮಾಡ್ತಕ್ಕಂಥವ್ರು, ಈ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ವಕೀಲರುಗಳು ಕೂಡ ಈ ಒಂದು ಕ್ಷೇತ್ರವನ್ನು ಉಳಿಸ್ಕೋಬೇಕು ಅಂತಕ್ಕಂಥ ಹೋರಾಟಕ್ಕೆ ನಾವು ಸಂಪೂರ್ಣವಾಗಿ ಬೆಂಬಲವಾಗಿ ನಿಂತಿದ್ದೀವಿ. ನಾವು ಕೂಡ ಈ ಒಂದು ಹೋರಾಟಕ್ಕೆ, ಪಾದಯಾತ್ರೆಗೆ ನಮ್ಮ ವಕೀಲರ ಕಡೆಯಿಂದ, ನ್ಯಾಯವಾದಿಗಳ ಕಡೆಯಿಂದ ಸಂಪೂರ್ಣವಾದ ಬೆಂಬಲವನ್ನು ಕೊಡಲಿಕ್ಕೆ ನಾವು ತಯಾರಿದ್ದೀವಿ. ಹಾಗೆಯೇ ಈ ಕ್ಷೇತ್ರ ಉಳಿಬೇಕು. ಈ ಕ್ಷೇತ್ರಕ್ಕೆ ನಮಗೆ ಹಲವು ಸಂದರ್ಭಗಳು ಬಂದಾಗ ಮಲತಾಯಿ ಧೋರಣೆ ಆಗಿದೆ. ಒಂದು ಭಾಗ ತೀರ್ಥಹಳ್ಳಿಗೆ ಹೋಗಿದೆ, ಇನ್ನೊಂದು ಭಾಗ ಸಾಗರಕ್ಕೆ ಬಂದಿದೆ. ಸೊ ಯಾರು ಕೂಡ ಅವರೆರಡೂ ಕೂಡ ಕ್ಷೇತ್ರದವರು ಫಸ್ಟು ಅವರ ಮೊದಲ ಆದ್ಯತೆ ಪ್ರಕಾರ ಅವರ ಒರಿಜಿನಲ್ ಕ್ಷೇತ್ರದ ಮತದಾರರಿಗೆ ನ್ಯಾಯ ಕೊಡಿಸ್ತಾರೆ. ನಾವು ಭಿಕ್ಷೆ ಬೇಡುವ ಮಲತಾಯಿ ಮಕ್ಕಳಾಗ್ಬಿಟ್ಟಿದ್ವಿ. ಸೊ ಹಾಗಾಗಿ ಈ 2004ಕ್ಕಿಂತ ಹಿಂದೆ ಏನಿತ್ತು ಇದರಲ್ಲಿ ಕ್ಷೇತ್ರ ಆಗಬೇಕು. ಈ ಕ್ಷೇತ್ರಕ್ಕೆ ಏನೇನು ಆಗಬೇಕಾಗಿರ್ತಕ್ಕಂಥ ಕಾನೂನಾತ್ಮಕ ಸಮಸ್ಯೆಗಳಿದ್ರೆ ಅದನ್ನು ಕೂಡ ನಾವು ವಕೀಲರುಗಳು ಬೆಂಬಲ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಮುಂದಿನ 2 ಮಾತನ್ನ ನಮ್ಮ ಅಧ್ಯಕ್ಷರು ಮಾತಾಡಬೇಕಾಗಿ ಹೇಳ್ಬೋದು. ವಕೀಲ ಮಿತ್ರರೇ ಹಾಗೂ ಮಾಧ್ಯಮ ಸ್ನೇಹಿತ ಮಿತ್ರರು, ಯಾಕಂತ ಹೇಳಿದಾಗ ಯಾವುದೇ ಸಮಸ್ಯೆಗಳನ್ನು ಇದ್ದಾಗ ಫೈಂಡ್ ಔಟ್ ಮಾಡೋದು ಮತ್ತು ಅದನ್ನು ಹೊರಗಡೆ ಜನರಿಗೆ ಹಂಚೋ ಕೆಲಸ ನಿಮ್ಮದಾಗಿರುತ್ತೆ. ನಮ್ಮ ಒಂದು ಹೊಸನಗರ ವಿಧಾನಸಭಾ ಕ್ಷೇತ್ರದ ಅವಶ್ಯಕತೆ ಎಷ್ಟಿದೆ ಅಂತ ಹೇಳಿದರೆ, ನಮ್ಮದು ಸಬ್ಬರ್ಜಡಿ ಏರಿಯಾ, ಸಂಪೆಕಟ್ಟೆ, ಯಡೂರು, ನಿಟ್ಟೂರು ಮತ್ತು ಈ ಬುಕ್ಕಿಬರೆ, ಹಾಗೆ ಆ ಕಡೆ ತುಂಬ ಏರಿಯಾಗಳು ಭಾರಿ ರಿಮೋಟ್ ಏರಿಯಾ. ಅಲ್ಲಿಂದ ಈ ಸಾಗರಕ್ಕಾಗಲಿ ತೀರ್ಥಹಳ್ಳಿ ಅರ್ಧ ಭಾಗ ತೀರ್ಥಹಳ್ಳಿ ಸೇರುತ್ತೆ ವಿಧಾನಸಭಾ ಕ್ಷೇತ್ರದಲ್ಲಿ. ಅರ್ಧ ಭಾಗದ ಜನ ಸಾಗರ ವ್ಯಾಪ್ತಿಗೆ ಹೋಗುತ್ತೆ. ಒಂದು ದಿನ ಹೋಗಿ ಬರಲಿಕ್ಕೆ ಬೇಕಾಗುತ್ತೆ. ಏನೇ ಸಮಸ್ಯೆಗಳನ್ನು ಅವರು ತಮ್ಮ ಅಹವಾಲುಗಳನ್ನು ರಾಜಕೀಯವಾಗಿ ಅಥವಾ ಸಾಮಾಜಿಕವಾಗಿ ಹೇಳ್ಕೊಳ್ಳಿಕ್ಕೆ ಒಂದು ದಿನ ಬೇಕಾಗುತ್ತೆ. ಅದನ್ನು ಬಗೆಹರಿಸಲಿಕ್ಕಂತೂ ಅದು ಕಷ್ಟದ ಕೆಲಸ. ಕೆಲವೊಂದು ಏರಿಯಾ ಹೇಗಿದೆ ಅಂತ ಹೇಳಿದಾಗ ಇನ್ನು ಲಾಂಚ್ಗಳ ಮುಖಾಂತರ ಮತ್ತು ಈ ಕಿರಿದಾದ ಒಂದು ಹಲ್ಗೆ ಹಾಕಿರ್ತಾರೆ, ಅದಕ್ಕೆ ನಾವು ಕಲ್ಲು ಸಂಘ ಅಂತ ಹೇಳ್ತೀವಿ. ಅಂಥ ಒಂದು ಆ ಸಂಘದಲ್ಲೇ ಇನ್ನು ದಾಟ್ಕೊಂಡು ಹೋಗೋಂಥ ಒಂದು ವ್ಯವಸ್ಥೆ ಇದೆ. ಅಲ್ಲಿಂದ ಒಂದು ಮಕ್ಕಳು ಎಜುಕೇಷನ್ ಮಾಡ್ಬೇಕಂತ ಹೇಳಿದಾಗ, ಅಥವಾ ಒಂದು ಬಾಣಂತಿಯರ ಅಥವಾ ಪ್ರೆಗ್ನೆನ್ಸಿ ಹೆಂಗ್ಸು ಒಂದು ಆಸ್ಪತ್ರೆ ಬರಬೇಕಂತ ಹೇಳಿದರೆ, ಅಥವಾ ಒಂದು ವಯಸ್ಸಾದ ತಂದೆ ತಾಯಿಯರಿಗೆ ಆರೋಗ್ಯ ಸರಿದಿದ್ದಾಗ
ವೆಹಿಕಲ್ ಇದ್ದು ಸಹ ಬರಲಿಕ್ಕೆ ರೂಟ್ಗಳು ಸರಿ, ವ್ಯವಸ್ಥೆ ಸರಿ ಇಲ್ಲ. ಇಂಥದ್ದನ್ನು ಗಮನಿಸಲಿಕ್ಕೆ ಎಲ್ಲೋ ದೂರದಲ್ಲಿದ್ದಂಥ ವ್ಯಕ್ತಿಗಳು ಅವ್ರೇನು ಮಾಡ್ತಾರೆ ಅಂತ ಹೇಳಿದಾಗ ಅದೇ ಒಂದು ಹೈವೇ ತಮ್ಮದೇ ಆದ ಸುಸಜ್ಜಿತವಾದ ಕಟ್ಟಡಗಳು ವ್ಯವಸ್ಥೆಗಳು ನೋಡ್ತಾರೆ ಬಿಟ್ಟರೆ ಇಂಥ ರಿಮೋಟ್ ಏರಿಯಾದಲ್ಲಿ ಇರ್ತಕ್ಕಂಥ ಕಲ್ಲು ಮುಳ್ಳುಗಳ ದಾರಿ ಅವರಿಗೆ ಗೊತ್ತಿರಲ್ಲ ಸಾಮಾನ್ಯವಾಗಿ. ಹಾಗೆಯೇ ಇಲ್ಲಿನ ಕಲ್ಲು ಮುಳ್ಳು ಇರ್ತಕ್ಕಂಥ ಜನರ ಸಮಸ್ಯೆಗಳು ಅವರಿಗೆ ತಿಳ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ನಮ್ಮಲ್ಲೇ ಒಬ್ಬರು ವಿಧಾನಸಭೆಯಲ್ಲಿ MLA ಶಾಸಕರು ಬಿಟ್ಟರೆ ಅವ್ರನ್ನ ಒಂದಿನ ಕರ್ಕೊಂಡು ಹೋಗಿ ನಮ್ಮ ಏರಿಯಾ ಹಿಂಗಿದೆ ಅಂತ ತೋರಿಸ್ಬಿಟ್ಟು ಅದು ಅಭಿವೃದ್ಧಿ ಪದ್ಧತಿ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಆ ದೃಷ್ಟಿಯಲ್ಲಿ ಎಲ್ಲ ಸಂಘಟನೆಗಳು ಏನು ಇದು ವಿಧಾನಸಭಾ ಕ್ಷೇತ್ರ ಇಲ್ಲಿ ಅಲ್ಲ ನಮ್ಮದು ಶಾಸಕ ಸ್ಥಾನ ಇಲ್ಲಿ ಬೇಕು ಅಂತ ಕೇಳ್ತಿದ್ವಿ. ಅದಕ್ಕೆ ನಮ್ಮ ವಕೀಲರ ಸಂಘದಿಂದ ಎಲ್ಲರಿಂದ ಸಂಪೂರ್ಣ ಸಹಕಾರವನ್ನು ನಾವು ಕೊಡ್ತೀವಿ ಅಂತೇಳಿ ವಕೀಲ ಸಂಘದ ಅಧ್ಯಕ್ಷ ಚಂದ್ರಪ್ಪ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ತಮಗೆಲ್ಲರಿಗೂ ಧನ್ಯವಾದಗಳು. ಮಾಡಬೇಕಂತ ಹೋರಾಟ ಮೊದಲಿಂದನೂ ಇದೆ. ಇಲ್ಲಿ ಮುಖ್ಯವಾಗಿ ರಾಜಕಾರಣಿಗಳೇ ಕಾರಣ ಈ ಕ್ಷೇತ್ರ ಹೊಡೆದು ಹಾಕ್ಲಿಕ್ಕೆ ಅಂತ ಹೇಳಿ ಯಾವ್ದಾವ್ದು ಕ್ರೈಟೀರಿಯಾದ ಆಧಾರ ಇಟ್ಕೊಂಡ ಕ್ಷೇತ್ರವನ್ನು ಮಾಡ್ತಾರೆ. ಇಡೀ ಹೊಸನಗರ ತಾಲೂಕನ್ನು ಹಿಸ್ಸೆ ಮಾಡಿಬಿಟ್ಟಿದ್ದಾರೆ. ಒಂದು ತೀರ್ಥಹಳ್ಳಿವಾಗಿ ಒಂದು ಸಾಗರ ಹಿಸ್ಸೆ ಮಾಡಿಬಿಟ್ಟಿದ್ದಾರೆ. ಆದರೆ ಈ ಕ್ಷೇತ್ರ ಮೊದಲಿಂದ ಶಿಕಾರಿಪುರದ 68 ಶಿಕಾರಿಪುರದ ಸೇರ್ಕೊಂಡಿದ್ದು. ನಾನು ಐ ಸೋಮಶೇಖರಪ್ಪ ಅಂತ ಒಬ್ಬರು MLA ಆಗಿದ್ದರು, ಅವಾಗ ಒಂದ್ಸರಿ ಕೇಳಿದ್ದಾರೆ. ಹೀಗೆ ಪ್ರತಿ ಸಾರಿಗೂ ಹೊಸನಗರ ಸಪ್ರೇಟಾಗಿ ಕ್ಷೇತ್ರ ಆಗೇ ಇಲ್ಲ. ಇದು ಕೊರತೆ, ಜನಸಂಖ್ಯೆ ಕೊರತೆ ಅಂತ ಅನ್ಸುತ್ತೆ. ಸಾಕಷ್ಟು ಜನಸಂಖ್ಯೆ ಇಲ್ಲ ಅಂತ. ಆದರೆ ಜನಸಂಖ್ಯೆನೇ ಕ್ರೈಟೀರಿಯಾ ಮಾಡೋಕ್ಕಾಗಲ್ಲ. ಈಗ ಯಾವುದೇ ಕ್ಷೇತ್ರ ಮಾಡಿದ್ರೆ ಡಿಲಿಮಿಟೇಷನ್ ಕಮಿಷನ್ ಅಂತ ಒಂದು ಇರ್ತದೆ, ಇಡೀ ದೇಶದಲ್ಲಿ ಒಂದು ಇರ್ತದೆ. ಅದು ಇದನ್ನೆಲ್ಲ ಮಾಡೋದು ಡಿಲಿಮಿಟೇಷನ್ ಕಮಿಷನ್ ಪ್ರಕಾರ ಆಗ್ತದೆ. ಈ ಮಿಜೋರಾಮು, ನಾಗಾಲ್ಯಾಂಡು, ಅಸ್ಸಾಮು ಮತ್ತು ಇವೆಲ್ಲವೂ ಕೂಡ ಗುಡ್ಡಗಾಡು ಪ್ರದೇಶ ಆದರೂ ಕೂಡ ಅಲ್ಲಿ ಜನಸಂಖ್ಯೆಯನ್ನು ಕೌಂಟ್ ಮಾಡಲ್ಲ, ಏರಿಯಾನ ತಗೊಳ್ತಾರೆ. ಒಂದು ಬೂತಿಗೆ ಒಂದೇ ಓಟ್ ಇದ್ದದ್ದು ಇದೆ. ನಾಗಾಲ್ಯಾಂಡಲ್ಲಿ ಒಂದೇ ಓಟಿಗೆ ಒಂದು ಬೂತ್ ಇದೆ. ಅಂದರೆ ಅಲ್ಲಿ ಏರಿಯಾನ ಕೌಂಟ್ ಮಾಡ್ತಾರೆ, ಜನಸಂಖ್ಯೆ ಆಧಾರ ಇಲ್ಲ ಅಂತ ಅರ್ಥ. ಇಲ್ಲೂ ಜನಸಂಖ್ಯೆ ಕಡಿಮೆ ಇರ್ಬೋದು. ಹೊಸನಗರದಲ್ಲಿ 5,000 ಚಿಲ್ಲರೆ ಜನ ಇದ್ದಾರೆ. ಆ ಕ್ಷೇತ್ರದಲ್ಲಿ ಇನ್ನೂ ಒಂದು ಕ್ಷೇತ್ರಕ್ಕೆ ಬೇಕಾದಷ್ಟು ಜನಸಂಖ್ಯೆ ಇಲ್ಲಿಲ್ಲ. ಅದನ್ನು ಬದಲಾವಣೆ ಮಾಡಬೇಕು. ಈ ಪೀಪಲ್ ರೆಪ್ರೆಸೆಂಟೇಷನ್ ಆ್ಯಕ್ಟಲ್ಲಿ ಏನಾಗುತ್ತೆ ಅದನ್ನು ಬದಲಾವಣೆ ಮಾಡಬೇಕು. ಎಲ್ಲ ಕಡೆಗೂ ಅದೇ ಮಾನದಂಡಗಳು ಉಪಯೋಗಿಸೋಕ್ಕಾಗೋದಿಲ್ಲ ಅಂತ ಹೇಳಿ. ಇಲ್ಲಿ ಮಲೆನಾಡು ಏರಿಯಾದಲ್ಲಿ, ಸೌತ್ ಕೇರಳದಲ್ಲಿ ಕೆಳಗಡೆ ಹೋದ ಜನಸಂಖ್ಯೆ ಆ್ಯಕ್ಚುಲಿ ಏರಿಯಾ ಜಾಸ್ತಿ, ಜನಸಂಖ್ಯೆ ಕಡಿಮೆ ಇರ್ತದೆ. ಅದೇ ಥರ ಈ ಈಸ್ಟ್ ಏನು ಕಂಟ್ರೀಸ್ ಬರುತ್ತಲ್ಲ, ಅಂದರೆ ಈಶಾನ್ಯ ಭಾಗದ ದೇಶದಲ್ಲಿ ಬರೋದು ಅದೇ ಥರ. ಹಾಗೆ ಈ ಮಾನದಂಡ ಬದಲಾಯಿಸ್ಬೇಕು. ಮತ್ತು ಹೋರಾಟ ಮಾಡೋದು ಸರಿ ಇದೆ, ಅದು ಯಾವ ಸಂದರ್ಭದಲ್ಲಿ ಮಾಡಬೇಕು ಅನ್ನೋದು ಕೂಡ ಮಾಡಬೇಕು. ನಾವು ಯಾವುದೇ ಡಿಲಿಮಿಟೇಷನ್ ಮಾಡೋದು ಇನ್ನೊಂದು ಸರಿ ಮಾಡಬೇಕಂದ್ರೆ ನೋಟಿಫಿಕೇಷನ್ ಮಾಡ್ತಾರೆ. ಗೆಜೆಟಲ್ಲಿ ಹಾಕಿದಾಗ ನಮ್ಮ ಅಬ್ಜೆಕ್ಷನ್ ನಾವು ಫೈಲ್ ಮಾಡಬೇಕು. ಯಾವ್ಯಾವ ಕಾರಣಕ್ಕೆ ನಾವು ಅಬ್ಜೆಕ್ಷನ್ ಮಾಡ್ತೀವಿ ಅಷ್ಟನ್ನು ವಿಶದವಾಗಿ ತಿಳಿಸಿ ಅವ್ರು ಹೇಳಿದರೆ ಪುನಃ ಅದೇ ಚೇರ್ ಮಾಡೋದು. ಸುಪ್ರೀಂ ಕೋರ್ಟ್ ಜಡ್ಜ್ ಇರ್ತಾರೆ ಅಲ್ಲಿ ಡಿಲಿಮಿಟೇಷನ್ ಕಮಿಷನಲ್ಲಿ, ಮತ್ತು ಹೈಕೋರ್ಟ್ ಜಡ್ಜು ಚೀಫ್ ಕಮಿಷನರ್ ಇರ್ತಾರೆ, ಚೀಫ್ ಎಲೆಕ್ಷನ್ ಕಮಿಷನರು, ಸ್ಟೇಟ್ ಎಲೆಕ್ಷನ್ ಕಮಿಷನರು ಇರ್ತಾರೆ. ಇವರು ಮುಂದೆ ನಮ್ಮ ಅಹವಾಲನ್ನು ಮಂಡಿಸ್ಬೇಕು. ಅದಕ್ಕೂ ಮುಂಚೆ ಅಬ್ಜೆಕ್ಷನ್ ಫೈಲ್ ಮಾಡಿ ನಮ್ಮನ್ನೇ ಕೇಳಿದ್ರೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಸಾಧ್ಯ. ಅದನ್ನು ಅವ್ರು ನೋಟ್ ಮಾಡಿ ಮಾಡ್ತಾರೆ. ಇದು ಹೋರಾಟಕ್ಕೆ ಜನಾಭಿಪ್ರಾಯ ಸಂಗ್ರಹಣೆ ಮಾಡೋದು ಅದು ಕರೆಕ್ಟೇ. ಅದ್ರ ಜೊತೆಗೆ ಇದು ಮಾಡಬೇಕು. ಸಂದರ್ಭೋಚಿತವಾಗಿ ಮಾಡಿದರೆ ಮಾತ್ರ ನಮ್ಮ ಕಾರ್ಯ ಸಕ್ಸಸ್ ಆಗಲಿಕ್ಕೆ ಸಾಧ್ಯ. ಇಲ್ಲೇ ಇದ್ರೆ ಆಗೋದೇ ಇಲ್ಲ. ಒಂದು ಪೀಪಲ್ ರೆಪ್ರೆಸೆಂಟೇಷನ್ ಆ್ಯಕ್ಟ್ ತಿದ್ದುಪಡಿ ಆಗಬೇಕಂದ್ರೆ ಈಗಲೇ MP ಮನಸ್ಸು ಮಾಡಬೇಕು. ಈಗ ಹಾಲಿ ಇರ್ತಕ್ಕಂಥ MP ಇರಲ್ಲ, ಅವ್ರು ಮನಸ್ಸು ಮಾಡಿದ್ರೆ ಸಾಧ್ಯತೆ ಇದೆ. ಹೊಸನಗರ ಸಪ್ರೇಟ್ ಕ್ಷೇತ್ರ ಆಗಬೇಕು, ಜನಸಂಖ್ಯೆ ಕಮ್ಮಿ ಇದ್ದರೂ ಮಾಡೋಕ್ಕೆ ಬರ್ತದೆ ಅನ್ನೋದ್ರ ಬದಲಾವಣೆ ಮಾಡಿದರೆ, ಪಾರ್ಲಿಮೆಂಟಲ್ಲಿ ಬದಲಾವಣೆ ಮಾಡಿದ್ರೆ ಇದೆಲ್ಲದೂ ಮಾಡಲಿಕ್ಕೆ ಸಾಧ್ಯ. ಹಾಗೆ ಒಂದೇ ಮಾನದಂಡದಲ್ಲಿ ಮಾಡಲಿಕ್ಕಾಗಲ್ಲ. ಬಟ್ ಈ ಕ್ಷೇತ್ರನ ಉಳಿಸ್ಕೊಳ್ಬೇಕು, ತಾಲೂಕನ್ನು ಉಳಿಸ್ಕೊಂಡು ಕಡಿಮೆ ಆಗಿದ್ದು ಪಕ್ಕದ ತಾಲೂಕಲ್ಲಿ ತಗೊಳ್ಳಂಗೆ ಮಾಡ್ಬೋದು. ಅದು ಬಿಟ್ಟು ತಾಲೂಕನ್ನೇ ಡಿವೈಡ್ ಮಾಡಿ ಬೇರೆ ಬೇರೆ ಮಾಡೋದು ಅದು ಸಮಂಜಸ ಅಲ್ಲ. ಸೊ ಈ ನಿಟ್ಟಲ್ಲಿ ವಕೀಲ ಸಂಘದ ಏನು ಇವತ್ತು ಮಾಡಬೇಕು ಅಂತಿದ್ದಾರೆ, ಕ್ಷೇತ್ರ ಸಪೋರ್ಟ್ ಇದೆ, ನಾವು ಅದಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತ ನನ್ನ ಮಾತನ್ನು ಈಗಾಗಲೇ ನಮ್ಮ ಹೊಸನಗರ ತಾಲೂಕಿನ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಪುನರ್ರಚನೆ ಆಗಬೇಕು ಅನ್ನೋದ್ರ ಬಗ್ಗೆ ಬಹಳ ಜನರ ಒಂದು ಒಕ್ಕಲಿನ ಒಂದು ಕೂಗಾಗಿದೆ. ಇದು ನಮ್ಮ ಒಂದು ಸಂಘದಿಂದ ಅಲ್ಲ, ಅಥವಾ ಬೇರೆ ಒಂದು ಸಂಘದಿಂದಲ್ಲ, ಜನಸಾಮಾನ್ಯರ ಹಿತದೃಷ್ಟಿಯಿಂದ ತಾಲೂಕಿನಾದ್ಯಂತ ಇರ್ತಕ್ಕಂಥ ಎಲ್ಲ ಮತದಾರರು ಕೂಡ ಈ ಒಂದು ದಿಸೆಯಲ್ಲಿ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ. ಕಾರಣ ಇಷ್ಟೇ, 2 ವಿಚಾರಗಳನ್ನು ನಾವು ತಗೊಳ್ಬೇಕಾಗಿದೆ. ಒಂದು, ನಮ್ಮ ತಾಲೂಕಿನ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ದೃಷ್ಟಿಯನ್ನು ಒಂದು ಕಡೆ ಇಟ್ಕೊಂಡ್ರೆ, ಇನ್ನೊಂದು ಸಾಮಾನ್ಯ ಮತದಾರರ ಕುಂದುಕೊರತೆಗಳನ್ನು ನೋಡ್ತಕ್ಕಂಥ ವಿಚಾರಗಳನ್ನು ನೋಡಿದರೆ, ಇವೆರಡು ದೃಷ್ಟಿಯಿಂದ ಹೊಸನಗರ ತಾಲೂಕು ಒಂದು ಕಾನ್ಸ್ಟಿಟ್ಯೂನ್ಸಿ, ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಆಗಬೇಕನ್ನೋದು ನಮ್ಮ ಒಂದು ಬೇಡಿಕೆ ಇದೆ. ಈ ಒಂದು ಬೇಡಿಕೆ ಬಗ್ಗೆ ಸಾಕಷ್ಟು ಸಂಘ ಸಂಸ್ಥೆಗಳು ಇವತ್ತು ಹೋರಾಟ ಮಾಡ್ತಿದ್ದಾವೆ ಮತ್ತು ಮುಂಚೂಣಿ ಜನಪ್ರತಿನಿಧಿಗಳ ಬಗ್ಗೆಯೂ ಕೂಡ ಆಹ್ವಾನಗಳನ್ನು ಮುಂದಿಟ್ಟಿದ್ದಾರೆ. ಅವರು ಪಾರ್ಲಿಮೆಂಟ್ ಮೆಂಬರ್ ಇರ್ಬೋದು, ಸಿಟ್ಟಿಂಗ್ MLAಗಳು ಇರ್ಬೋದು, MLCಗಳು ಇರ್ಬೋದು, ಇವರೆಲ್ಲರೂ ಮುಂದೆ ಇಟ್ಟಿದ್ದಾರೆ. ಇವರೆಲ್ಲರೂ ಕೂಡ ನಾವು ಬೆಂಬಲವಾಗಿ ನಮ್ಮ ಸಂಘವು ಕೂಡ ಇದೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ಒತ್ತಿ ಹೇಳ್ತೀವಿ. ಅಷ್ಟೇ ಬಿಟ್ಟರೆ ಇಲ್ಲಿ ಯಾವುದೇ ರೀತಿಯಾದ ಕಾನೂನಿನ ತೊಡಕುಗಳು ಬಂದಂಥ ಸಂದರ್ಭದಲ್ಲಿ
ನಾವು ಅವರಿಗೆ ಸೂಕ್ತವಾದ ಸಲಹೆ ಕೊಡೋಕ್ಕೂ ಕೂಡ ನಾವು ಸಂಘದ ಸದಸ್ಯರುಗಳು ನಾವು ರೆಡಿ ಇದ್ದೀವಿ. ನಂತರ ಈ ಒಂದು ದೃಷ್ಟಿಯಿಂದ, ಯಾಕಂದರೆ ತಮಗೆಲ್ಲರೂ ಕೂಡ ಗೊತ್ತಿದ್ದ ಹಾಗೆ ನಾವೊಂದು ಪಶ್ಚಿಮ ಘಟ್ಟದಲ್ಲಿ ನಾವಿದ್ದೀವಿ. ಪಶ್ಚಿಮ ಘಟ್ಟದ ಸ್ಥಿತಿ ಏನಾಗಿದೆ ಅಂದರೆ ಸಾಕಷ್ಟು ಶೋಚನೀಯ ಸ್ಥಿತಿಯಾಗಿದೆ. ಪಶ್ಚಿಮ ಘಟ್ಟದಲ್ಲಿ ವಾಸಿಸುವಂಥ ಜನರಿಗೆ ಹಿಂದೆ ಒಂದ್ಸರಿ ಸಬ್ಮರ್ಷನ್ ಆಗಿ ಇಲ್ಲಿಂದ ಬೇರೆ ಕಡೆ ಅವ್ರನ್ನ ಶಿಫ್ಟ್ ಮಾಡಿದ್ರು. ಆದರೆ ಪುನರ್ವಸತಿ ಎಲ್ಲರೂ ಕೂಡ ಸಿಗಲಿಲ್ಲ ಅಲ್ಲಿ. ಇಲ್ಲೂ ಕೂಡ ಸಾಕಷ್ಟು ಜನ ಇದ್ದಾರೆ, ಮುಳುಗಡೆ ಆಗಿ ಸಾಕಷ್ಟು ಜನ ಇಲ್ಲೂ ಇದ್ದಾರೆ. ಉದಾಹರಣೆಗೆ ಹೇಳಬೇಕಂದ್ರೆ ಕೊರ್ನಕೋಟೆ ಅಂತ ಒಂದು ಹಳ್ಳಿ ಇದೆ. ಕೊರ್ನಕೋಟೆಯಲ್ಲಿ ಸುಮಾರು ಒಂದು 20-30 ಓಟ್ಗಳೇ ಅಷ್ಟೇ ಕೊರ್ನಕೋಟೆ. ಅಲ್ಲಿ ಒಂದು ಬೂತ್ಗಳನ್ನ ಇತ್ತೀಚೆಗೆ ಮಾಡಿದ್ದಾರೆ, ನಕ್ಸಲ್ ಇಫೆಕ್ಟೆಡ್ ಏರಿಯಾ ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು ಬೂತ್ ಕೂಡ ಮಾಡಿದ್ದಾರೆ. ಅಲ್ಲಿ ಮೂಲಭೂತ ಸೌಕರ್ಯ ಇಲ್ಲ, ಹೋಗಕ್ಕೆ ಬರ್ಕಿಲ್ಲ. ಅದನ್ನ ನಾವು ಹೇಳಕ್ ಹೋಗ್ಬಿಟ್ರೆ ಈಗ ಹೊರಗಡೆ ನಾವೊಬ್ಬರು, ಯಾಕಂದ್ರೆ ನಮ್ಮ ಒಂದು ಕ್ಷೇತ್ರ ತಾಲೂಕು ಕ್ಷೇತ್ರ 2 ಭಾಗ ಇದೆ. 2 ಹೋಬಳಿ ತೀರ್ಥಹಳ್ಳಿ, 2 ಹೋಬಳಿ ಸಾಗರ. ಈಗ ಯಾರಂತ ನಾವು ಹೋಗಿ ಹೇಳ್ಬೇಕಂದ್ರೂ ಕೂಡ ಇಲ್ಲಿ ಮುಖ್ಯ ರಸ್ತೆ ಇರೋದು ಸಾಗರ ಕ್ಷೇತ್ರಕ್ಕೆ ಬರ್ತೈತೆ, ಆ ಊರು ಇರ್ಬೋದು ತೀರ್ಥಹಳ್ಳಿ ಕ್ಷೇತ್ರಕ್ಕೆ ಬರ್ತೈತೆ. ಅಲ್ಲಿಂದ ನೀವು ಕನೆಕ್ಷನ್ ಕೊಡಿ ಅಂತ ಅವ್ರು ಹೇಳೋದು, ಇಲ್ಲ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದು ಅವ್ರ ಹತ್ರ ಹೋಗಿರೋದು. ಇದು ಗೊಂದಲಮಯ ಸ್ಥಿತಿಯಲ್ಲಿದೆ, ಮಲತಾಯಿ ಧೋರಣೆ ಆಗ್ತದೆ. ಈ ಎಲ್ಲ ಗೊಂದಲಗಳನ್ನು ನಾವು ಪರಿಹಾರ ಮಾಡ್ಬೇಕಾದ್ರೆ ಹೊಸನಗರ ತಾಲೂಕು ಒಂದು ಅಸೆಂಬ್ಲಿ ಸೆಗ್ಮೆಂಟ್ ಆಗಿ ಮಾಡಿದರೆ ಅವು ಮಾತ್ರ ನಮಗೆ ಸರಿಯಾದ ಸೂಕ್ತ ಪರಿಹಾರ ಸಿಗ್ತದೆ ಅಂತ ಹೇಳಿ ನಮಗೆ ಅನಿಸ್ತದೆ. ಈಗ ಜನಸಂಖ್ಯೆ, ಮತದಾರರ ಸಂಖ್ಯೆಯನ್ನ ತಗೊಂಡು ಮಾಡ್ಬೇಕಂತ ಹೇಳ್ತಾರೆ. ಈಗಾಗಲೇ ನಮ್ಮ ಸ್ನೇಹಿತರು ಹೇಳಿದರು, ನಾರ್ತ್ ಈಸ್ಟರ್ನ್ ಸ್ಟೇಟಲ್ಲಿ, ಈಶಾನ್ಯ ರಾಜ್ಯಗಳಲ್ಲಿ ಜನಸಂಖ್ಯೆ ಕಡಿಮೆ ಮಾಡಿದ್ದಾರೆ. ಒಂದು ಅಸೆಂಬ್ಲಿ ಸೆಗ್ಮೆಂಟ್ಗೆ ಜನಸಂಖ್ಯೆ, ಪಕ್ಕದಲ್ಲಿ ನಮ್ಮ ಗೋವಾಕ್ಕೆ ಹೋದ್ರೆ ಒಂದು ಅಸೆಂಬ್ಲಿ ಸೆಗ್ಮೆಂಟ್ಗೆ ಎಷ್ಟು ಜನಸಂಖ್ಯೆ ಮತದಾರ ಇರ್ತದೆ, ಕೇವಲ 25-30 ಸಾವಿರ ಇರ್ತಾರೆ. ಇಲ್ಲಿ ನಮ್ಮ ಜಡ್ಬಿ ಕ್ಷೇತ್ರಕ್ಕೆ ಅಷ್ಟು ಜನಸಂಖ್ಯೆ ಇದೆ. ಹಾಗಾಗಿ ನಾವು ಪಶ್ಚಿಮ ಘಟ್ಟ ಏರಿಯಾ ಆಗಿದ್ದರಿಂದ ಜನಸಂಖ್ಯೆಯನ್ನು ಕೂಡ, ಮತದಾರರ ಸಂಖ್ಯೆಯನ್ನು ಕೂಡ ರೆಡ್ಯೂಸ್ ಮಾಡಿ ಇದೊಂದು ಕ್ಷೇತ್ರವನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಒಂದು, ಯಾಕಂದ್ರೆ ಭೌಗೋಳಿಕವಾಗಿ ನಾವು ತಗೊಂಡಾಗ ಭೌಗೋಳಿಕವಾಗಿ ನಮಗೆ ವಿಶಾಲವಾದ ತಾಲೂಕಿದೆ, ಬಟ್ ಜನಸಂಖ್ಯೆ ನಾವು ತಗೊಂಡಾಗ ಸ್ವಲ್ಪ ಕಡಿಮೆ ಇದೆ. ಜನಸಂಖ್ಯೆ ಪ್ಲಸ್ ಭೌಗೋಳಿಕ ವಿಸ್ತೀರ್ಣವನ್ನು ಅವರೇ ತಗೊಂಡ್ಬಿಟ್ಟು ಒಂದು ಕ್ಷೇತ್ರವನ್ನು ಮಾಡಿದರೆ ಎಲ್ಲ ದೃಷ್ಟಿಯಿಂದಲೂ ಈ ತಾಲೂಕಿಗೆ ಅನುಕೂಲ ಆಗ್ತದೆ ಅಂತ ಹೇಳಿ ನನಗೆ ಅನಿಸ್ತದೆ. ಮತ್ತು ಇಲ್ಲಿಯ ಜನರ ಬಹಳಷ್ಟು ಬೇಡಿಕೆಗಳನ್ನು ನಾವು ಈಡೇರಿಸೋಕ್ಕೆ ಸಹಾಯ ಆಗ್ತದೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾವು ಹೇಳ್ತಾ, ನಮ್ಮ ಎಲ್ಲ ವಕೀಲರ ಮಿತ್ರರ ಒಂದು ಬೆಂಬಲವನ್ನು ಈ ಒಂದು ಸಂದರ್ಭದಲ್ಲಿ ನಮ್ಮ ಹೋರಾಟ ಮುಂಚೂಣಿಯಲ್ಲಿ ಯಾರಿದ್ದಾರೆ ಅದು ನಾವು ಬೆಂಬಲ ನಾವು ಸದಾ ಒದಗಿಸಿದ್ದೇವೆ. ನಮ್ಮ ಹೊಸನಗರ ತಾಲೂಕಿನ MLA ಕಾನ್ಸ್ಟಿಟ್ಯೂನ್ಸಿ ಆಗಬೇಕು ಆಗಬಾರ್ದು ವಿಚಾರ. ಇಲ್ಲಿ ನಮ್ಮ ಹೊಸನಗರ ತಾಲೂಕಿಗೆ MLA ಕಾನ್ಸ್ಟಿಟ್ಯೂನ್ಸಿ ಬೇಕಾಗ್ತದೆ. ಯಾಕಂದರೆ ಭೌಗೋಳಿಕವಾಗಿ ಹೊಸನಗರ ತಾಲೂಕಿನ ಭೂಪ್ರದೇಶವು ಭಾಳ ವಿಸ್ತಾರವಾಗಿದೆ. ಈ ಕಡೆ ಐನೂರಿಗೆ ಹೋಯಿತು, ಈ ಕಡೆ ಪೊರಪ್ಪಮ್ಮನಿಗಳಿಗೆ ಬಂತು, ಈ ಕಡೆ ಯಡೂರು, ಆ ಕಡೆ ದಾಟು, ಹೀಗಾಗಿ ಸುತ್ತಲೂ ಭಾಳ ವಿಸ್ತಾರವಾದ ಗ್ರಾಮಾಂತರವಾಗಿ ಜನರು ವಾಸವಾಗಿದ್ದರಿಂದ ಅವರು ಈ 2 MLA ಆಗ್ತಿದ್ರು. ನಮ್ಮ MLA ಯಾರು ಅನ್ನೋದು ಅವ್ರು ತಿಳ್ಕೊಳ್ಳೋದು ಕಷ್ಟ ಆಗಿದೆ. ಹಾಗಾಗಿ ಒಬ್ಬರೇ MLA ಅಂದರೆ ನಮ್ಮ MLA ಇಂಥವ್ರು ಇದ್ದಾರೆ ಅಂತೇಳಿ ಅವ್ರು ಕಾಂಟ್ಯಾಕ್ಟ್ ಮಾಡೋಕ್ಕಾಗಲಿ, ಅವ್ರ ಕೆಲಸ ಕಾರ್ಯಗಳು ಮಾಡೋಕ್ಕಾಗಲಿ, ಅದು ಆಡಳಿತಕ್ಕೂ ಸಹಿತ ಅನುಕೂಲ ಆಗ್ತದೆ. ಈ ತಾಲೂಕಿನಲ್ಲಿ ಹಿಂದೆ ಸಹಿತ ಒಂದು MLA ಕಾನ್ಸ್ಟಿಟ್ಯೂನ್ಸಿ ಇತ್ತು, ಅದನ್ನು ಯಾವುದೋ ಕಾರಣದಲ್ಲಿ ತೆಗೆದ್ರು. ಆದರೆ ಅದು ತೆಗೆದು ಸರಿಯಲ್ಲ. ಈಗ ಜನಸಂಖ್ಯೆನೂ ಸ್ವಲ್ಪ ಹೆಚ್ಚಾಗ್ತಾ ಬಂದಿದೆ. ಮತ್ತು ಜನರ ಎಲ್ಲ ಅವ್ರ ಹಕ್ಕುಗಳು ಪಡ್ಕೊಳ್ಳೋಕೆ, ಅವರು MLA ತಿಳ್ಕೊಂಡು ಕೆಲಸವನ್ನು ಮಾಡಿಸ್ಕೊಳ್ಳೋಕ್ಕೆ ಗ್ರಾಮಾಂತರ ಪ್ರದೇಶದಲ್ಲಿ MLA ಕಾನ್ಸ್ಟಿಟ್ಯೂನ್ಸಿ ಅವಶ್ಯಕತೆ ಇದೆ. ಮತ್ತು ಇನ್ನೊಂದು ಏನು ಅಂದರೆ, ಇಲ್ಲಿ ರೂರಲ್ ಏರಿಯಾ ಭಾಳ ಆದ್ದರಿಂದ MLA ಅವರು ಆ ಹಳ್ಳಿಗಳಿಗೆ ಎಲ್ಲಕ್ಕೂ ಹೋಗೋದಿಲ್ಲ, ಭೇಟಿ ಮಾಡಲ್ಲ. ಅಲ್ಲಿ ಪರಿಸ್ಥಿತಿ ಅವಲೋಕಿಸದೇ ಇಲ್ಲ. ಅವರು MLA ಎಲೆಕ್ಷನ್ಗಳು ಬಂದು ಸುಮ್ಮನೆ ಪ್ರಚಾರ ಮಾಡಿ ಹೋಗಿಬಿಡ್ತಾರೆ. ಈ ದೊಡ್ಡ ದೊಡ್ಡ ಟೌನು ತಾಲೂಕಿನಲ್ಲಿ ಏನು ಮಾಡ್ತಾರೆ, ಜನಸಂಖ್ಯೆ ಭಾಳ ಇರ್ತದೆ. ಓಟ್ ಅವ್ರು ಯಾವ ಪಕ್ಷಕ್ಕೆ ಬೇಕು ಅವ್ರು ಹಾಕಿ ಬಿಡ್ತಾರೆ. ಆದ್ರೆ ಜನರಿಗೆ ಅವ್ರು ಓಟ್ ಎಲ್ಲ ಯಾರಿಗೂ ಅವ್ರು ಒಂದು ಪಕ್ಷಕ್ಕೆ ಹಾಕಿದ್ರು ಸಹಿತ ಅವರು ಪಟ್ಟಣದ ವಿರುದ್ಧ ಅವರು ತಮ್ಮ ಓಟನ್ನು ಚಲಾಯಿಸಿದ್ರು ಸಹಿತ ಅವ್ರದ್ದು ಎಲೆಕ್ಟ್ ಆಗಿ ಬರೋಕ್ಕೆ ಸಾಧ್ಯತೆ ಇಲ್ಲ. ಪಟ್ಟಣ ಕಡೆಗೆ ಮನೋಪಲಿಯಾದಾಗ ಆಗಿಬಿಡ್ತದೆ MLA. ಹಾಗಾಗಿ ಇಲ್ಲಿ ಒಂದು ಕ್ಷೇತ್ರ ರೂರಲ್ ಏರಿಯಾ ಎಲ್ಲದೂ ಸೇರಿ ಒಂದು MLA ಕ್ಷೇತ್ರ ಆದರೆ ಆಡಳಿತಕ್ಕೂ ಅನುಕೂಲ. ನಮ್ಮ MLA ಒಬ್ಬರು ಇದ್ದಾರೆ ಅನ್ನೋ ಜನರಿಗೆ ಕನ್ಸಿಡರ್ ಮಾಡೋಕ್ಕೂ ನಿರ್ಧಾರ ಆಗ್ತದೆ. ಇದು ವಾಸ್ಟ್ ಏರಿಯಾ ಆದ್ದರಿಂದ MLA ಅಡ್ಡಾಡೋಕ್ಕೂ ಅವರಿಗೆ ಅನುಕೂಲ. ಅವ್ರು ಆ ಕಡೆ ಸ್ವಲ್ಪ ಕ್ಷೇತ್ರ ಹಳ್ಳಿಗಳು, ಈ ಕಡೆ ಕಿತ್ತಳ್ಳಿ ತಾಲೂಕು ಸ್ವಲ್ಪ ಹಳ್ಳಿಗಳು ಸೇರಿಸೋದ್ರಿಂದ ಆ MLAಗಳು ಅವರು ಆ ಕ್ಷೇತ್ರಗಳು ಮಾಡ್ತು ಬಿಡ್ತಾರೆ. ಬರೀ ಆ ಮೂಲವಾದ ಕ್ಷೇತ್ರದ ಹೆಚ್ಚಿನ ಪ್ರಮಾಣದಲ್ಲಿ ಓಟಿರೋ ಕಡೆಗೆ ಹೋಗಿಬಿಡ್ತಾರೆ. ಹಾಗಾಗಿ ಇಲ್ಲಿ ಇವು ವಾಸ್ಟ್ ಏರಿಯಾ ಆದ್ದರಿಂದ ಮತ್ತು ಈ ಜನರಿಗೆಲ್ಲ ಅವಶ್ಯಕತೆ ಇರೋದ್ರಿಂದ ಆಡಳಿತಕ್ಕೆ ಅನುಕೂಲ ಆಗಲಿ ಉದ್ದೇಶದಿಂದ ಇದು ಹೊಸನಗರ ತಾಲೂಕಿನ ಕಾನ್ಸ್ಟಿಟ್ಯೂನ್ಸಿ ಆದರೆ ಭಾಳ ಒಳ್ಳೆಯದು. ಇದಕ್ಕೆ ನಮ್ಮ ವಕೀಲ ಸಂಘ, ನಮ್ಮ ವಕೀಲರೆಲ್ಲರೂ
ಕಾನ್ಸ್ಟಿಟ್ಯೂಷನ್ ಮಾಡಕ್ಕೆ ಸಪೋರ್ಟ್ ಇದ್ದಾವೆ ಅಂತ ಹೇಳಿ ನಾನು ಒಂದೆರಡು ಮಾತು. ಒಂದು ಕ್ಷೇತ್ರ ವಿಂಗಡಣೆಗೆ ಗಮನ ಸೆಳೆಯುವ ಉದ್ದೇಶದಿಂದ ಏನು ಹೋರಾಟದ ಕಿಚ್ಚು ನಮ್ಮ ಹೊಸನಗರ ತಾಲೂಕಿನಲ್ಲಿ ಇವತ್ತು ಹೊರಟಿದೆ. ನಮ್ಮ ಮಾನ್ಯ ಶ್ರೀ ಚನ್ನಬಸವ ಮಹಾಸ್ವಾಮಿಗಳು ಮೂಲೆಗದ್ದೆ ಇವರ ನೇತೃತ್ವದಲ್ಲಿ ಇವತ್ತು ನಮ್ಮ ಹೊಸನಗರ ತಾಲೂಕಿಗೆ ಒಂದು ಹೋರಾಟದ ರೂಪುರೇಷೆ ಪ್ರಾರಂಭವಾಗಿದೆ. ನಾಳೆ ಅದರ ಪೂರ್ವಭಾವಿ ಸಭೆ ಗಾಯತ್ರಿ ಮಂದಿರದಲ್ಲಿ. ಇಂತಹ ಸಂದರ್ಭದಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಕೂಡ ಅದಕ್ಕೆ ಬೆಂಬಲ ನೀಡೋದ್ರ ಜೊತೆಗೆ ವಿಶೇಷವಾಗಿ ನಮ್ಮ ವಕೀಲರ ಸಂಘ ಬೆಂಬಲ ನೀಡಲಿಕ್ಕೆ ಹೊರಟಿದೆ. ಅತಿ ಮುಖ್ಯವಾಗಿ ಹೌದು, ಯಾಕೆಂದರೆ ಒಂದು ಕಾನೂನಿನ ಅಡಿನಲ್ಲಿ ಏನು ನಡಿಬೇಕಾದ ಒಂದು ಪ್ರಕ್ರಿಯೆ ಇದೆ. ಇದಕ್ಕೆ ಕಾನೂನಿನ ಸಲಹೆ ಮತ್ತು ಸಹಕಾರ ಎರಡೂ ಕೂಡ ಖಂಡಿತವಾಗೂ ಬೇಕು. ನಿಮಗೆಲ್ಲ ಗೊತ್ತಿದೆ, ಜನಪ್ರತಿನಿಧಿ ಕಾಯ್ದೆ 1951 ಕಾಯ್ದೆ. ಆ ಕಾಯ್ದೆ ಪ್ರಕಾರ ಯಾವ್ಯಾವ ಅವಕಾಶ ಇದೆ ನಮ್ಮ ಕ್ಷೇತ್ರಕ್ಕೆ ನ್ಯಾಯ ದೊರಕಿಸೋದಕ್ಕೆ ಅಂತ ಅದನ್ನೆಲ್ಲದನ್ನೂ ಕೂಡ ನಮ್ಮ ಎಲ್ಲ ವಕೀಲ ಮಿತ್ರರು ಇಲ್ಲಿಂದ ಡೆಲ್ಲಿವರೆಗೂ ಸುಪ್ರೀಂ ಕೋರ್ಟ್ವರೆಗೂ ಹೋಗಿ ಎಲ್ಲ ಕಾರ್ಯ ಮಾಡಲಿಕ್ಕೆ ನಮ್ಮೆಲ್ಲ ವಕೀಲರು ಮಿತ್ರರು ಇವತ್ತು ಒಕ್ಕಲಿನಿಂದ ನಾವೆಲ್ಲರೂ ಕೂಡ ನಿಮ್ಮ ಜೊತೆಗೆ ಇರ್ತೇವೆ ಹೋರಾಟಕ್ಕೆ ಅಂತ ತಿಳಿಸಿದ್ದಾರೆ. ನಿಜವಾಗ್ಲೂ ಎಂಥ ಅನ್ಯಾಯ ಆಗಿದೆ ಅಂದರೆ ನಮ್ಮ ಕ್ಷೇತ್ರಕ್ಕೆ ಬೆಂಗಳೂರಿನಂಥ ಒಂದು ನಗರ, ನಮ್ಮ ಹೊಸನಗರ ತಾಲೂಕಿನಷ್ಟು ದೊಡ್ಡ ಇದೆ. ಅಲ್ಲಿ 22 ಜನ MLAಗಳಿದ್ದಾರೆ, 250 ಜನ BBMP ಸದಸ್ಯರಿದ್ದಾರೆ. ಅಷ್ಟು ಅನುದಾನ ಕೇವಲ ಒಂದು ನಮ್ಮ ತಾಲೂಕಿನ ವ್ಯಾಪ್ತಿನಲ್ಲಿ ಇರ್ತಕ್ಕಂಥ ಭೌಗೋಳಿಕ ವ್ಯಾಪ್ತಿನಲ್ಲಿ ಇರ್ತಕ್ಕಂಥ ಏರಿಯಾಕ್ಕೆ ಸಿಗುತ್ತೆ. ನಮ್ಮದು ಸಬ್ಮರ್ಷನ್ ಆಗಿ ಮುಳುಗಡೆ ಆಗಿ ಅನೇಕ ಸಂಕಷ್ಟಗಳ ಸ್ಥಿತಿಲಿ ಇರಬೇಕಾದ್ರೆ ನಮಗೊಬ್ಬ ಶಾಸಕರಿಲ್ಲ, ಒಂದು ಅನುದಾನ ಇಲ್ಲ. ಇವತ್ತು ಹೀನಾಯ ಸ್ಥಿತಿಗೆ ನಮ್ಮ ಹೊಸನಗರ ತಾಲೂಕು ಬಂದಿದೆ. ಈ ಒಂದು ಮುಂದೆ ನಮ್ಮ ಈ ಕ್ಷೇತ್ರದ ಬಗ್ಗೆ ಬೆಳಕು ಚೆಲ್ಲಬೇಕು ಅಂದರೆ ಒಬ್ಬರು ನಮಗೆ ಶಾಸಕ ಕ್ಷೇತ್ರ ಬೇಕು. ಅದರಿಂದ ನಾವೆಲ್ಲರೂ ಒಟ್ಟಾಗಿ ಹೋರಾಡೋದ್ರ ಜೊತೆಗೆ ವಿಶೇಷವಾಗಿ ನಮ್ಮ ವಕೀಲರ ಸಂಘ ಈ ಹೋರಾಟದಲ್ಲಿ ಮುಂಚೂಣಿನಲ್ಲೂ ಹಾಗೂ ಎಲ್ಲ ಸಹಕಾರಿಯಾಗಿ ಇರ್ತೇವೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ.